ಅದೆಲ್ಲದರ ನಡುವೆಯೂ 5 ಸ್ಟೇಟ್ ಎಲೆಕ್ಷನ್ ನಡೀತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಸುವೇಂದು ಅಧಿಕಾರಿ ಪರ ಅಮಿತ್ ಶಾ ರೋಡ್ ಶೋ ನಡೆಸಿದ್ರು ಭವಾನಿಪುರದಲ್ಲಿ ಸುವೇಂದು ಅಧಿಕಾರಿ ವರ್ಸಸ್ ಮಮತಾ ಬ್ಯಾನರ್ಜಿ ನೇರ ಫೈಟ್. ಲಾಸ್ಟ್ ಟೈಮು ನಂದಿಗ್ರಾಮದಲ್ಲಿ ಸುವೇಂದು ಅಧಿಕಾರಿ ವರ್ಸಸ್ ಮಮತಾ ಬ್ಯಾನರ್ಜಿ ಎಲೆಕ್ಷನ್ ಆಗಿತ್ತು. ಮಮತಾ ಬ್ಯಾನರ್ಜಿ ಸೋತುಬಿಟ್ರು. ಅದಾದ ನಂತರ ಭವಾನಿಪುರದಲ್ಲಿ ಬೈ ಎಲೆಕ್ಷನ್ನಲ್ಲಿ ಗೆದ್ಕೊಂಡು ಮುಖ್ಯಮಂತ್ರಿ ಆಗಿ ಬೈ ಎಲೆಕ್ಷನ್ನಲ್ಲಿ ಗೆದ್ಕೊಂಡ್ರು. ಈಗ ಸುವೇಂದು ಅಧಿಕಾರಿ ನಾನು ಮತ್ತೆ ನಂದಿಗ್ರಾಮದಲ್ಲೇ ಸ್ಪರ್ಧೆ ಮಾಡ್ತೀನಿ ಅಂದ್ರಂತೆ. ನಂದಿಗ್ರಾಮ ಒಂದೇ ಅಲ್ಲ, ನೀನು ಭವಾನಿಪುರದಲ್ಲೂ ಸ್ಪರ್ಧೆ ಮಾಡಬೇಕು ಅಂತ ಅಮಿತ್ ಶಾ ಹೇಳಿದ್ರಂತೆ. 2 ಕಡೆ ಸುವೇಂದು ಅಧಿಕಾರಿ ಅವರು ನಿಲ್ಲಿಸಿದ್ದಾರೆ. ಅಮಿತ್ ಶಾ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. अरे सुवेंदु दा हमारे नंदीग्राम से लड़ना चाहते थे. मैंने सुवेंदु दा को कहा था कि सिर्फ नंदीग्राम नहीं, ममता के घर में जाकर उसको हराना है. और इनका रिकॉर्ड है, गत चुनाव में ममता बंगाल में सरकार तो बना पाई थी, मगर ममता दीदी नंदीग्राम में सुवेंदु दा के सामने चुनाव हार गई थी. इस बार ममता जी पूरे बंगाल में भी हारेगी और भवानीपुर में भी हारेगी. इसलिए पूरे बंगाल की जनता परिवर्तन के लिए तत्पर बैठी है, तैयार बैठी. जहां जाते वहां कहते हैं 5 मई को भाजपा सरकार आने वाली है. मगर मैं आज भवानीपुर के मतदाता भाइयों बहनों को विनती करने आया हूं. पूरा बंगाल ममता बनर्जी को विदाई करने के लिए तैयार है, मगर भवानीपुर वालों, पूरे बंगाल में परिवर्तन करने आपके हाथ में है. ऐसा है, एक सीट कर जीतेंगे, 170 सीट तक जाएंगे. ಇನ್ನೊಂದು ಕಡೆ ಅಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ. SIR ಪ್ರಕ್ರಿಯೆ ನ್ಯಾಯಾಂಗ ಅಧಿಕಾರಿಗಳ ಮೇಲುಸ್ತುವಾರಿಯಲ್ಲಿ ನಡೀತಾ ಇರೋದು. SIRನ ವಿರುದ್ಧ ಮಮತಾ ಬ್ಯಾನರ್ಜಿ ಭಾಳ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ರು, ಮಾಡೋದಕ್ಕೆ ಬಿಡೋದಿಲ್ಲ ಅಂತ. ಮಾಲ್ಡಾದಲ್ಲಿ 7 ಜನ ನ್ಯಾಯಾಂಗ ಅಧಿಕಾರಿಗಳನ್ನು ಅವರು ಕಾರಿನ ಗ್ಲಾಸ್ ಹೊಡೆದು ದಿಗ್ಬಂಧನ ಹಾಕ್ಬಿಟ್ಟಿದ್ದಾರೆ, ಎಳ್ಕೊಂಡೋಗ್ಬಿಟ್ಟಿದ್ದಾರೆ ಜನ. SIR ಪ್ರಕ್ರಿಯೆಗೆ ಬಂದಂಥ ನ್ಯಾಯಾಂಗ ಅಧಿಕಾರಿಗಳು, ಸುಪ್ರೀಂ ಕೋರ್ಟ್ನ ಸೂಚನೆ ಮೇರೆಗೆ ಬಂದಂಥ ಅಧಿಕಾರಿಗಳನ್ನು ನೋಡಿರಲಿ ಅವ್ರ ಗಾಡಿಗಳನ್ನು. ಶಾಂತ ರೀತಿಯಿಂದ ಎಲೆಕ್ಷನ್ ನಡೆದಿರೋದು ಪಶ್ಚಿಮ ಬಂಗಾಳ ಅಲ್ಲವೇ ಅಲ್ಲ. ಲಾಸ್ಟ್ ಟೈಮ್ 8 ಫೇಸಲ್ಲಿ ಆಗಿತ್ತು, ಇವತ್ತು ಈ ಸಲ 2 ಫೇಸಲ್ಲಿ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಅದು ಹೆಂಗೆ ಮಾಡ್ತಾರೋ. ನಾನು ಒಂದು ಎಲೆಕ್ಷನ್ ಕವರೇಜ್ ಮಾಡೋದಕ್ಕೆ ಹೋಗಿ ಗಾಬರಿ ಆಗ್ಬಿಡುತ್ತೆ ನನಗೆ. ನಮ್ಮಲ್ಲಿ ಎಲೆಕ್ಷನ್ ಅಂದರೆ ಹೆಂಗೆ, ಇಲ್ಲಿ ಎಲೆಕ್ಷನ್ ಅಂದರೆ 4 ಹೆಣ ಬೀಳಲೇಬೇಕಲ್ಲಿ, ಹಂಗೆ ಎಲೆಕ್ಷನ್. ಸುಪ್ರೀಂ ಕೋರ್ಟ್ನವ್ರು ಬಾಯಿಗೆ ಬಂದಂಗೆ ಬೈದಿದ್ದಾರೆ. ಪ್ರೀ ಪ್ಲ್ಯಾಂಡ್ ಇದು ಅಂತ. ರಾತ್ರಿ 11 ಗಂಟೆ ತನಕ DCಯಲ್ಲಿ ಹೋಗೋದಿಲ್ಲ ಅಂದರೆ ಏನರ್ಥ? ಮಮತಾ ಬ್ಯಾನರ್ಜಿ ಕೇಳಿದ್ರೆ ಆ ಥರ ನನ್ನ ಕೈಯಲ್ಲಿ ಏನಿದೆ, ಎಲ್ಲ ಅಮಿತ್ ಶಾ ನಡೆಸ್ತಿದ್ದಾರೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.